ಮಗಳೇ ಇದು ಎದುರ್ತೀರಾ ನೀವು ಬಡ್ಕಂತೀರ ಬಾಯಿನ ಹೋದ್ರೆ ನಿಮ್ದು ಅದು ಸಣ್ಣದು. ಹೋಗೋಣ ಹೋಗೋಣ ಅದ್ರೊಳಗೆ ನಡೀರಿ ನಡೀರಿ. ಇಲ್ಲೇ ಇದೆ ಎದುರ್ಕೋಬಾರ್ದು ನಾನು ಇಲ್ವಾ ಎಲ್ಲ ನಾಟಕ ಇದೆ ಎಲ್ಲ ಬರೀ. ಕಣ್ಣಾಗ ಮುಚ್ಕೊಂಡಿದ್ದೆ ತೆಗೀರಿ ಮಗಳೇ. ಎಲ್ರಿಗೂ ನಮಸ್ಕಾರ. ಮೊನ್ನೆ ಅಷ್ಟೇ ನಮ್ಮ ಅಮ್ಮನೂ ಮತ್ತು ನಮ್ಮ ದೊಡ್ಡಮ್ಮನೂ ಹೋದರು. ಮತ್ತು ಇವತ್ತು ನಮ್ಮ ಮನೆಯವರು ಎಲ್ಗೂ ಕರ್ಕೊಂಡು ಹೋಗ್ತೀನಿ ಓಡಿ ಅಂತ ಹೇಳಿ ನನಗೂ ನನ್ನ ಮಗಳಿಗೂ ಸರ್ಪ್ರೈಸ್ ಅಂತ ಹೇಳಿ ರೆಡಿಯಾಗಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೋ ಏನು ನನಗೂ ನಿಜವಾಗ್ಲೂ ಗೊತ್ತಿಲ್ಲ, ಅಲ್ಲಿಗೆ ಹೋದಾಗಲೇ ಗೊತ್ತು. ನಿಧಾನ ಬಂಗಾರಿ ಬೀಳ್ತೀರಿ. ಖುಷಿನ ಬಂಗಾರಿ ಅವರಪ್ಪ ಇವತ್ತು ಸರ್ಪ್ರೈಸ್. ನಮಗೂ ಗೊತ್ತಿರಲಿಲ್ಲ, ಏನೋ ಕೆಲಸ ಮಾಡ್ಕೊಂಡಿದ್ದೆ, ಎಲ್ಗೋ ಓಡಿ ಕರ್ಕೊಂಡು ಹೋಗ್ತೀನಿ ಅಂದರು. ಬಾ ಸೈಡಿಗೆ ಬೇಗ, ನಿಧಾನ ನೋಡಲ್ಲಿ ಫಿಶ್ ಇಟ್ಟಿರ್ತಾರೆ ಮಕ್ಕಳು. ನೋಡಿ ಒಳಗಡೆ ಎಂತೆಂಥ ಫಿಶ್ಗಳಿದ್ದು ಗೊತ್ತಾ, ಇನ್ನೂ ತುಂಬಾ ವೆರೈಟಿ ಇತ್ತು. ಬಟ್ ನಾನು ವೀಡಿಯೋದಲ್ಲಿ ಎಷ್ಟು ಬೇಕಷ್ಟೇ, ನಿಮಗೆ ಬೋರ್ ಆಗಬಾರ್ದು ಅಂತ ತೋರಿಸಿದ್ದೀನಿ ಅಷ್ಟೇ, ನನಗೆ ಗೊತ್ತಿರಲಿಲ್ಲ. ಹೌದಾ? ಏನು ನೀನು ನನಗೆ ಸುಳ್ಳು ಹೇಳ್ಕೊಡ್ಬೇಡ ಮಕ್ಕಳು, ಒಂದೊಂದೇ ಇದು ಗಲೀಜ್ ತಿನ್ನ ಅಂತ ಫಿಶ್. ಇಷ್ಟ ಆಯ್ತು ಬಂಗಾರಿ. ಫಿಶ್ಗಳು ಇಟ್ಟಿದ್ರಲ್ಲ ಇಷ್ಟೇ ಅಂತ ಅನ್ಕೊಂತಿತ್ತು, ಬಟ್ ಅದರಲ್ಲೇ ನನ್ನ ಮಗಳು ತುಂಬಾನೇ ಮಜಾ ಮಾಡ್ತಾ ಇದ್ಲು. ಚೆನ್ನಾಗಿದೆ ಅದೇ ಕೋವಿಡ್ ಒಳಗಡೆ ಅದಕ್ಕೆ ಏನೇನು ಹೇಳ್ಕೊಡ್ಬಿಡಿ ನೀವು. ಒಂದೇ ಸೈಜು ಹೇಳ್ಬಿಟ್ರು. ಅಪ್ಪ ಮಗಳಿಗೆ ಸರಿಯಾಗಿ ಏನು ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಅವರೇ ಮಾತಾಡ್ಕೊಂಡು ಇಬ್ರು ಇದು ಪಾಟ್ಲಾಕಂತೆ, ಇದು ಡ್ಯಾನ್ಸಿಂಗ್ ಮೀನಂತೆ. ಒಂದೇ ದಿನ ಹುಟ್ಟಿರೋದು, ಇದೊಂದು ಮಾತ್ರ ಎರಡನೇ ದಿನ ಹುಟ್ಟಿರೋದು. ಹೌದೌದು, ಪಾಪ ಮಕ್ಕಳು ಅಪ್ಪ ಏನ್ ಹೇಳಿದ್ರು ಅದೇ ನಿಜ ಅದೇ ಸತ್ಯ ಅನ್ಕೊಂಡ್ಬಿಡ್ತದೆ ರೀ. ಮತ್ತೆ ಹಾಗೆ ಮುಂದೆ ಹೋದಂಗೆ ಇನ್ನ ದೊಡ್ಡ ದೊಡ್ಡ ಫಿಶ್ ಎಲ್ಲ ಇದ್ದು. ಬಾ ಮಗಳು, ಇಲ್ಲಿ ದೊಡ್ಡದಿದೆ. ಓ, ನನ್ನ ಮಗಳು ಸಿಂಗಾಪುರಲ್ಲಿ ನೋಡಿರ್ಲಿಲ್ಲ ಅಲ್ವಾ? ಹೌದಾ? ನೀನು ಹೋಗಿದೆ ಮಗಳೇ ಚಿಕ್ಕದ್ರಲ್ಲಿ? ನೀವು ಹೋಗಿದೆ ಗೊತ್ತಿಲ್ಲ. ವಯಸ್ಸಾಗೋಯ್ತು ಅದಕ್ಕೆ ಮಲಗಿರೋದು. ಇದೇನು ಓಡ ಬಂದು ಚುಚ್ಚಿದ್ರೆ ರಾಮಬಾಣ ಮೊಸ್ಲೆ ನೋಡ್ದಂಗೆ ಆಯ್ತಾ ಇದಲ್ವ? ಇದು ಕ್ರಿಕೆಟಲ್ಲಿ ಇದ್ದಂಗಿಲ್ವಾ ಮಗಳೇ? ಬಾಯ್ ಬಿಟ್ರೆ ನೋಡ್ಬೋದು ಹೆಂಗಿದೆ ಅಲ್ಲೂ ಅಂತ. ಸೇಮ್ ಕ್ರೊಕೊಡೈಲೆ, ಯಾವುದು ಕ್ರಾಸ್ ಆಗಿರ್ಬೇಕು ಕ್ರೊಕೊಡೈಲ್ ಜೊತೆ. ಇನ್ನು ಕಣಮ್ಮ ಆಗಿದೆ ನೋಡು, ಹಂಗೆ ಮತ್ತೆ ಕಾಣ್ತಾರಲ್ಲ. ಎಲ್ಲೆಲ್ಲಿ ಏನೇನು ಕಲ್ತಿದೆ, ಏನೇನು ತಿಳ್ಕೊಂಡಿದೆ ಎಲ್ಲ ಹೇಳ್ತಾ ಇದೆ ಈಗ. ಒಳ್ಳೆ ಸೇಫ್ ಸಿಕ್ಬಿಟ್ಟಿದೆ ಈಗ. ಟೈಪ್ಸು ಅಲ್ಲ, ಫಿಶ್ಗಳು ವೀಕ್ ಆಗಿರೋದು ತಪ್ಪಾಗಿರೋದು ಅವೇನಿಲ್ಲ, ಒಳ್ಳೆ ಸೈಜ್ ಇರ್ತದೆ ಎಲ್ಲ ಚೆನ್ನಾಗೇ ಇದೆ. ಚೆನ್ನಾಗಿದ್ದಾವೆ ಎಲ್ಲ, ಚೆನ್ನಾಗಿ ನೋಡ್ಕೊಂತಿದ್ರೆ ಅದು ಫಿಶ್ ಚೆನ್ನಾಗಿರ್ತವೆ. ಅವು ಇರೋದೇ ಹಂಗೆ ಅವ್ರ ಸ್ಟ್ರಕ್ಚರು. ನೋಡಿದೆ ಹೆಂಗೆ ಶಾಪಿಂಗ್ ಇತ್ತು ಮೇನ್ ನಮಗೆ ಅದೇ ಅಲ್ಲ. ಎಲ್ಲರೂ ಹೋದರೆ ಚಿಕ್ಕದಾಗಿ ಏನಾದರೂ ಬ್ಯಾಗ್ ಅದು ಇದು ತಗೊಳ್ಳೋದು. ನಂಗೆ ಅದು ತುಂಬ ಖುಷಿ ಆಯಿತು. ಮತ್ತು ಆ ಮಳೆ ಟೈಮಲ್ಲಿ, ಆ ಸಂಜೆ ಟೈಮು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದು ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ನಾವು ಮುಂಚೆನೇ ರೆಡಿಯಾಗಿ ಬಂದಿರಲಿಲ್ಲಲ್ಲ, ಸುಮ್ಮನೆ ಸಡನ್ನಾಗಿ ಹೊರಡಿ ಅಂದರೆ ಹೊರಟ್ಬಿಟ್ಟು ಬಂದು. ಏನು ಸಡನ್ನಾಗಿ ಹೇಳ್ತಿದ್ರಲ್ಲ, ಯಾವತ್ತು ಹೇಳ್ದಿದ್ದು ಅಂದ್ಬಿಟ್ಟು ನಾನು ನನ್ನ ಮಗಳು ಪಟ್ ಅಂತ ಹೊರಟ್ಬಿಟ್ಟು ಬಂದು. ಏನೇನೋ ಇದಾವಪ್ಪ ಸ್ನ್ಯಾಕ್ಸ್. ಹೌದಾ? ಉಳಿನೇ ಮತ್ತೆ ಪುಳಿಯೋಗರೆ ಬರೋದು ಸಖತ್ತಾಗಿರುತ್ತೆ. ನೋಡಿದ್ಯಾ ಇದು? ಓಡ್ಬಿಡೇನಾ? ಅದು ತಿನ್ನು ನೋಡು, ಸಖತ್ತಾಗಿರುತ್ತೆ ಅದು. ಇದು ಕಚೋರಿ ಇದು. ಹಾಂ ಅದೇ ನೋಡು ಹೆಂಗಿದೆ ಟೇಸ್ಟು, ಚೆನ್ನಾಗಿದೆಯಾ? ನೀನು ಬ್ಯಾಗ್ ಅಂಗಡಿ ಇಡು, ತಗೊಂಡೋಗಿ ನಾವು ವ್ಯಾನ. ಬರೀ ನಿಮ್ಮ ಅಮ್ಮಗೂ ನಿಮಗೂ ಸರಿಯಾಯ್ತು. ಸಖತ್ತಾಗಿ ಕೂಡಿಂದಲ್ವಾ? ಹಂಗೆ ಅಂದ್ಬಿಟ್ಟು ನಾವು ತಗೊಳ್ಳೋದೇ ಇಲ್ಲ. ನೀವು ಏನು ಮಾಡ್ತಾ ಇಲ್ಲ, ನಿಮ್ಗೆ ಏನು ಇಷ್ಟ ತಗೊಳ್ಳಿ, ಆ ಬಾಕ್ಸಲ್ಲಿ ಎಲ್ಲ ಬರುತ್ತೆ ತಗೊಳ್ಳಿ. ಹಾಂ ನೋಡಿರಿ, ನೀವು ತಗೊಳ್ಳೋ ಅಂಥದ್ದು ನಿಮ್ಮ ಟೇಸ್ಟ್ ನೋಡಿ ರೀ. ನೀವು ಅಲ್ವಾ ತಗೊಳ್ವಾಗ ಸುಮ್ಮನಿದ್ದು, ನಾನು ಇದು ತಗೊಳ್ತೀನಿ ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ನೋಡೋವರೆಗೂ ಸುಮ್ಮನಿರ್ಬೇಕು ನೀವು ಇಲ್ಲಿ. ಇವೆಲ್ಲ ಇಷ್ಟ ಇಲ್ಲ ನನಗೆ. ಇಲ್ಲಿ ಏನೇನೋ ಇದೆ ಫ್ರೂಟ್ಸು. ನನ್ನ ಮಗಳಿಗೆ ಏನು ಮನೆಗೆ ತಗೊಳಕ್ಕೆ ಬಂದುಬಿಟ್ಟಿದೆ. ಏನು ಮಾಡೋಕ್ಕೆ, ನಾನು ಈಗೊಂದು ತಗೊಟ್ಟಿಲ್ವಾ? ಹಾಂ ಅಷ್ಟೇ, ಅದ್ರ ಬೆಲೆ ಗೊತ್ತವಾ? ತಗೊಳ ವಾಟರ್ ಬಾಟ್ಲು. ನಡೆ. ಓ, ಏನು ಅಷ್ಟು ದೂರಕ್ಕೆ ಸ್ಮೆಲ್ ಹೊಡಿತಾ ಇತ್ತು ಬೆಂಕಾಯಿ. ಹೆಂಗ್ ಸ್ಮೆಲ್ ಬರ್ತಾ ಇದೆ ಅಲ್ವಾ? ಬಾಯಲ್ಲಿ ನೀರೇ ಬಂದೋಯ್ತು ಫುಲ್ಲು. ಅದೇ ಹತ್ರ ನಿಂತ್ಕೊಂಡು ಮಾತಾಡ್ಬಿಡಿ, ಮೊದಲೇ ನೀರು ಬರ್ತಿದೆ ಯಾರು ನೋಡಿ. ಬೆಳ್ಳುಳ್ಳಿ ಪಿಕ್ಕಲ್ ಸಖತ್ತಾಗಿದೆ ಅಲ್ವಾ?
ಕಡೆ ಉಪ್ಪಿನಕಾಯಿ ಈ ಕಡೆ ಸ್ವೀಟ್ 6 9. ಇಷ್ಟೆಷ್ಟು ಅಂತ ಎಲ್ಲರಿಗೂ ತಿಳ್ಕೊಳ್ಳೋ ಆಸೆ ಅಲ್ವಾ, ನನಗೂ ಅಷ್ಟೇ. ಬಟ್ ಅವ್ರೇನೋ ಬ್ಯುಸಿ ಇದೆ, ಅದಕ್ಕೆ ಅಷ್ಟೊಳಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು 650 ಅಂತ ಇದೆ. 600 में लगाएगा देख लो। 300 950 rupees. ಚೆನ್ನಾಗಿದೆ ಅಂತ ರೀ. ಎದುರುಕೊಳುತ್ತೆ. ಹೊಡಿ ಹೊಡಿ ಮಗಳು. ನನಗೆ ಸೌಂಡಿ ಭಯ ಬರುತ್ತೆ. ನಡಿ, ಮಕ್ಳದ್ದು ಆಟ ಸಾಮಾನಿದೆ. ಇದು ಊಟ ಸಣ್ಣ ಸಣ್ಣ ಟಿಫಿನ್ ಬಾಕ್ಸ್. ಇದು ಅಜ್ಜಿ ಕುಂಕುಮ ಕೊಡಕ್ಕೆ ಬಂದಾಗ ಮಂಜಜ್ಜವರೆಲ್ಲ ತಗೊಬರ್ತಾರೆ. ಇಡ್ಲಿ ಸೆಟ್ ನೋಡು ಮಗಳು. ಇಲ್ಲಿ ಪಡ್ಡು ಇಡ್ಲಿ. ಇದು ಪಡ್ಡು ಚೆನ್ನಾಗಿ. ನಾವು ನೋಡಿ ಜಾತ್ರೆ ಈ ಥರ ತಗೊಂತ ಇದ್ದಿದ್ದು ಕಲರ್. ಈಗ ಜಾತ್ರೆ ಬರೋದೇ ಇಲ್ಲಪ್ಪ. ಇದು ಫೋಟೋ ತೆಗಿತಾ ಇರೋದು, ಬಟ್ ಫೋಟೋ ತಗೊಂಡಿಲ್ಲ, ವಿಡಿಯೋ ಆಯಿತು. ಫೋಟೋಗೆ ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಳೆ ಬರ್ತಿದೆ, ಎಲ್ಲ ಹೋಗಿ ನಿಂತ್ಬಿಟ್ಟಿದೆ ಮಗಳು. ನೋಡಿ 2 ಕಪ್ಪಿಗಳು ಹೆಂಗೆ ಸೆಲ್ಫಿ ತಗೊಳ್ತಾ ಇದೆ. ಸರಿ ಆಯ್ತು, ಬರ್ತೀರಾ ಮಗಳೇ? ಓಕೆ ಹತ್ತೋಗಿ. ಅಲ್ಲಿ ನೋಡ್ಬೇಕು, ಅವ್ರ ಫೇಸ್ ನೋಡಬೇಕು. ಅಲ್ಲ ಇನ್ನು ಫ್ಯೂಚರ್ ಇದು ಹಿಂಗೆ ಕಾಡು ಪ್ರಾಣಿಗಳು ನೋಡೋಕ್ಕಾಗಲ್ಲ ಅಂತ ಹಿಂಗೆ ಮಾಡಿಡೋದೆಲ್ಲ ಹಿಂಗಿದ್ವು ಅಂತ ಅನ್ಕೊಂಡು. ಓ ಗಗಯ, ನನ್ನ ಮಗಳು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ, ಅದೇ ಖುಷಿ. ಇದೆ ಆಟ ಆಡೋದೆಲ್ಲ ಇದೆ, ಅದನ್ನೆಲ್ಲ ನೋಡೇ ಕರ್ಕೊಂಬಂದಿದ್ದು ಕಣವ. ನೋಡಿದ್ರಂತಪ್ಪ, ಯಾರ ಜೊತೆ ಬಂದಿದ್ರೆ ಏನು ನಮ್ಗೆ ಗೊತ್ತಿಲ್ಲ. ಇವಾಗ ಯಾಕೆ ಡೌಟ್ ಬರ್ತಾ ಇದೆ. ಇದು ಹಿಪೋಪೊಟಮಸ್ಸು. ಹಾಂ, ಇದು ಐಸೇಜು ಆನೆ ಮಗಳು, ಕಿಂಗ್ ಕಾಂಗು. ಹಾಯ್ ಅಂತಲ್ಲ ಮಗಳೇ, ಅಂದಿದ ತಕ್ಷಣ ಹಾಯ್ ನಿಮ್ಮ ಮಗಳ ಹಾಯ್ ಅಂತ ನೋಡಿ. ಹಾಂ, ಓ ಇಲ್ಲಿ ನೋಡಿ ಮಗಳೇ, ಸ್ನ್ಯಾಕ್ಸ್ನ ಫುಲ್ಲು ಬೋಂಡ ಬಜ್ಜಿ ಸ್ನ್ಯಾಕ್ಸು. ಹಾಂ, ಎಷ್ಟೊಂದು ಗೇಮ್ಸ್ ಇದೆ ಇಲ್ಲಿ. ರಿಂಗು ಹಾಂ, ಒಂದು ಟ್ರೈ ಮಾಡತ್ತ ಹೋಗ್ಲಿ ನಾನು. ಲಕ್ಕಿ ಗೇಮ್ ಯಾವ್ದಾದ್ರು ಒಂದು ಚೆನ್ನಾಗಿರೋ ಬೋರ್ಡ್ ಕೊಡಿ, ಪ್ರೈಸ್ ಹೊಡೆ ಅಂತದ್ದು. ಹಾಂ ತಾಳೆ ಆಡಮ್ಮ. ಯಾವುದಪ್ಪ 4. ಹಾಂ 4 ಎಷ್ಟು ಬಂದು ಕೊನೆ ಕೌಂಟ್ ಮಾಡಿ ನೋಡೋಣ. 3 4 8 11 16 4 20 20ಕ್ಕೆ ಏನು ಬಂತು? ಯಾವುದೋ ಫೋನ್ ಬಂತು ನೋಡಿ ನಿಮ್ದು 20ಕ್ಕೆ. ಅಲ್ಲಿ ಫೋನ್ ಇಟ್ಟಿದ್ದೀರ? ಹಾಂ ಇದೆ 20 ರೂಪಾಯಿ. ಹ್ಞೂ 20 ಬಂತಲ್ಲ, 20 ಬಂದು ಅಲ್ಲಿ ಕೆಳಗೆ ಫೋನ್ ಇಟ್ಟವ್ರು ನೋಡಿ. ಅವ್ರದ್ದು ಯಾವುದೋ ಮೊಬೈಲ್ ಫೋನ್ ಇಟ್ಬಿಟ್ಟಾರೆ. ಆ ಮೊಬೈಲ್ ಬಂತು ಅಂದ್ಕೊಂಡೆ, ನೋಡೋದು ಮೇಲ್ಗಡೆ ಇರೋ ಸೋಸೋದು ಕಾಫಿ ಸೋಸ ಸಿಕ್ತು. ಎಲ್ಲ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ನಮ್ಮ ಮಗಳು ಆಡ್ತೀನಿ ಅಂತ ಸುಮ್ಮನೆ ತಮಾಷೆಗೆ ಅಂತ ಒಂದು ಕೊಟ್ಟರು ಆಟಾಡಕ್ಕೆ. ಹಾಂ 22. ಬೇಡ ಬಿಡಿ, ಬೇಡ. ಗಾಳಿ ಹೊಡ್ಕೊಳ್ಳೋದಕ್ಕೆ. ಹಾಂ ಸರಿ ತಾಳಿ ಬೇಡ ಇರಲಿ ಬಿಡಿ, ಬೇಡ. ಇದು ಮಗಳೇ, ಇದು ಎದುರ್ತೀರಾ ನೀವು? ಬಡ್ಕೊಂತೀರಾ ಬಾಯಿನ ಹೋದ್ರೆ? ಅವ್ರ ಅಮ್ಮ ಕೂರಂಗ ಇದ್ರಲ್ಲಿ ಕೂರ್ತೀರಾ? ಅದು ಕುದುರೆ ಮೇಲೆ ಕೂತ್ಕೊಳ್ಳಿ, ಅಲ್ಲಿ ನಿಮ್ದು ಅದು ಸಣ್ಣದು ಅದಾಡುತ್ತಂತೆ ಫುಲ್ಲು. ಅದೇನು ತಮಾಷೆ ಆಯ್ತಾ? ಹಾಂ ಇದು ಕೂತ್ಕೊಳ್ಳಿ. ಅದನ್ನೂ ಆಡಿಬೇಕಾರೆ ಕಾರ್ದು. ಅಲ್ಲಿಂದ ಆಟಾಡೋದು ಸುಮ್ಮನಿತ್ತು. ಇವಾಗ ಯಾಕೋ ರಾತ್ರಿ ತೆಗಿತಾ ಇದೆ. ಹಾಂ ಸರಿ ಆಯ್ತು. ಹಾಂ ಇದಕ್ಕೆ ಬನ್ನಿ, ಇದಕ್ಕೆ ಬರವಾ ಮಗಳ? ಇಲ್ಲಿ ಇದು ಮಗಳೇ, ಪಾಪ ಅದು ಇದು ತೋರಿಸಿ ಒಂದು ಆಡ್ಸಿಲ್ಲ ಇನ್ನೂ. ಹಾಂ ಸರಿ ಕೂರ್ಸು. ಓ ಸರ್ರೆ ಹೊಡಿತಲ್ಲ ಮಳೆ. ಹಾಂ ಇದಾಡ್ತೀರಾ? ಹೇಗೆ ಮಾತಾಡಿದ್ರು ಒಂದೊಂದಕ್ಕೆ 100 ರೂಪಾಯಿ. ಮಳೆ ಬಂದಿದ ತಕ್ಷಣ ನನ್ನ ಮಗಳಿಗೆ ಟ್ರ್ಯಾಂಪ್ಲಿಂಗಿಗೆ ಆಡೋಕ್ಕಾಗಲ್ವಲ್ಲ, ನೆಂದೋಗುತ್ತೆ ಅಂತ ಅಳ್ತಾ ಕೂತ್ಬಿಟ್ಟಿದೆ. ಸರಿ ಮಳೆ ಬಂತು, ಅದಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಇದ್ರೊಳಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಗೇಮ್ಸ್ಗಳು ರೇಟ್ ಜಾಸ್ತಿ. ಅದು ಇಲ್ಲಿ ಗೇಮ್ ಇದೆ, ಇಲ್ಲೊಂದು ಗೋಸ್ಟ್ ಗೇಮ್ ಕಾಣ್ತಾ ಇದೆ. ಇಲ್ಲಿ ಯಾವುದೋ ದೆವ್ವದಂತೆ ಒಳಗೆ. ಹಾಂ ಹೋಗೋಣ ಅದರೊಳಗೆ. ಸುಮಾರು ದೆವ್ವ ಇರ್ತಾವ ಮಗಳೇ. ಆದ್ರೂ ಮಳೆಲೂ ಆಡ್ತಾವ್ರಲ್ಲ ಹೇಳು ಎಲ್ಲರೂ. ಸರಿ ನಿನ್ಗೆ ಈಗ ಏನು ಬೇಕು? ಬಜ್ಜಿ ಬೋಂಡ ಬೇಕಾ? ಹ್ಞೂ ಈಗ ತಗೋಬರ್ತೀನಿ ಇಲ್ಲಿಗೆ ತಿನ್ನಕ್ಕೆ. ಏನು ಬೇಕು ಮಗಳಲ್ಲಿ? ನೋಡಲಿ. ಹಾಂ ಅಲ್ಲಿ ಮಗಳು ಸಖತ್ತಾಗಿರುತ್ತೆ. ಇದು ಮುಂಬೈಲಿ ಸಿಕ್ಕಾಪಟ್ಟೆ ಫೇಮಸ್ ಕಣಮ್ಮ ಇದು. ಆಯ್ತು ನೀನು ಮುಂಬೈ ಅಲ್ವಾ ಇದು? ಮುಂಬೈದು ಪಾಪ
ನೀನು ತುಪ್ಪ ಹಾಕಿ ಮಾಡ್ತೀಯಲ್ಲ ಮನೇಲಿ, ತುಪ್ಪ ಹಾಕಿ ಹಂಗೆ ತುಪ್ಪ ಹಾಕಿದ್ರು. ಎಕ್ಸಿಟ್ ಚೆನ್ನಾಗಿತ್ತ ಮಗಳು? ಹಾಂ ತಿನ್ನವ. ಮಗಳು ಬಾಟ್ಲು ಸಖತ್ತಾಗಿದೆ ಇದು. ಅಲ್ವಾ? ಬೀಳಿಸ್ಬೇಡ, ಟಿಪ್ ಮಾಡ್ಕೊಂಡು ತಿನ್ನೋದಷ್ಟೇ. ಅಷ್ಟೇ ಅಷ್ಟೇ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಮಗಳು? ಓ ಇದು ನಿಂಗೆ ಹಾಂ ಹಾಂ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದ್ಮೇಲೆ. ಮಳೆಗೂ ಅದಕ್ಕೂ ಚೆನ್ನಾಗೈತೆ ಈಗ. ತಗೊಂಡು ಹಾಂ ನಿಂಬೆಹಣ್ಣು ಎಲ್ಲ ಬಿಟ್ಕೊಂಡು. ಓ ನಾವು ನಿಂಬೆಣ್ಣೆ ಹಾಕೊಳ್ಳಿಲ್ಲ ಮಗಳು. ನಾನು ನಡೀತೆ ಚೆನ್ನಾಗಿದೆಯಾ? ಮಗಳಿಗೆ ಬಜ್ಜಿ ತಿನ್ನಂಗಾಗಿದೆ. ತಿನ್ನು ಮಗಳಿಗೆ, ಟೇಸ್ಟ್ ನೋಡಿ ಬಜ್ಜಿ. ಚಟ್ನಿ ಚೆನ್ನಾಗಿದೆ. ಮಳೆ ಇಲ್ಲಾಂದ್ರೆ ನಾನು ಕೂತ್ಕೊಂಡ್ಬಿಡ್ತಾ ಇದ್ದೆ. ಚೆನ್ನಾಗಿದೆ ಇದೊಂಥರ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಸಾಕಾಗೋಯ್ತು, ನಿದ್ದೆ ಬರ್ತಾ ಇದೆ. ಏನೋ ನನ್ನ ಮಗಳು ಖುಷಿಗೆ ಆಟ ಆಡ್ತಿದ್ದಷ್ಟೇ. ಆಕಳಿಸ್ತಾ ಇದ್ದಾರೆ, ಆಟ ಮುಗಿದು. ನನ್ನ ಮಗಳು ಇನ್ನೊಂದು ಯಾವ ಗೇಮ್ ಮಾಡೋದು ಅಂತ ಹುಡುಕ್ತಾ ಇದೆ. ಚೆನ್ನಾಗಿತ್ತೆ ಮಗಳು? ಹೌದಾ? ನನ್ನ ಮಗಳು ಸ್ಲೋ, ಆದರೆ ಇವತ್ತೆಷ್ಟು ಫಾಸ್ಟಾಗಿ ಓಡಾಡ್ತಾ ಇದ್ದಾಳೆ ನೋಡಿ. ಈಗ ನೆಕ್ಸ್ಟ್ ನಾವು ಮೋಮೋಸ್ ತಿನ್ಬೇಕು. ಆದರೆ ಮಳೆ ನಿಲ್ಲದ್ರು ಬರೋದ್ರೊಳಗೆ ಇವಳನ್ನ ಇನ್ನೊಂದು ಆಟ ಆಡ್ಸ್ಬೇಕು, ಇಲ್ಲಾಂದ್ರೆ ಅಳ್ತಾ ಕುತ್ಕೊಂಡ್ಬಿಡುತ್ತೆ ಪಾಪ. 50 ರೂಪಾಯಿ ಟಿಕೆಟ್. ಒಳಗಡೆ ಸೌಂಡ್ಗಳು ಕೇಳ್ತಾ ಇದ್ದಾವ. ಹಾಂ ಹಾಂ ಸರಿ ಆಯಿತು ನೋಡು. ನಾನು ಬರಲ್ಲ, ನೀವು ಹೋಗಿ. ನಡಿ ನಮ್ಮ ಮಗಳೇ, ನಡೀರಿ ನಡೀರಿ. ಬನ್ನಿ, ನಾನಿದ್ದೀನಿ, ಬನ್ನಿ ಇಲ್ಲಿ. ಬನ್ನಿ ಮಗಳೇ, ನಾನಿದ್ದೀನಿ. ಎದ್ರಕೋಬಾರ್ದ, ನಾನು ಇಲ್ವಾ? ಎಲ್ಲ ನಾಟಕ ಇದೆ, ಎಲ್ಲ ಬರೀ ಧೈರ್ಯ ಬರುತ್ತೆ ನೋಡಿ. ಮಲ್ ಒಳಗಡೆ ವಾಪಸ್ ಹೋಗಂಗಿಲ್ಲ ನಾವು. ಏನೋ ಕಾಣ್ತಾನೆ ಇಲ್ವಲ್ಲ ಮಗಳೇ? ಕಣ್ಣು ಯಾಕೆ ಮುಚ್ಕೊಂಡಿದ್ರು? ತೆಗೀರಿ ಮಗಳೇ. ಕೆಂಡದೊಳಗೆ ನಡೆಯೋದು. ಕೆಳಗೆ ಕಣ್ಣು ಬಿಟ್ಟು ನಾನು ಮಗಳೇ ಮತ್ತೆ ಯಾಕೆ ಬಂದ್ರಿ? ಕಣ್ಣು ಮುಚ್ಕೊಂಡಿದ್ದು. ಹ್ಞೂ ಹ್ಞೂ ಏನು ಹಾಂ ಇಲ್ಲೇ ಇದ್ದೀನಿ, ಇಲ್ಲೇ. ಹಾಂ ನೋಡಿ, ಆಚೆ ಬಂದ್ವಿ. ಕಣ್ಣು ಬಿಡಿ ಮಗಳೇ. ಇಲ್ಲಿ ಬಂತು, ಇಲ್ಲಂದಿವ. ಹಾಂ ಹಾಂ ಬಿಡಿ. ಯಾಕೆ ಮಗಳೇ? ಎಲ್ಲ ದೇವಗಳ ತರ ಡ್ರೆಸ್ ಹಾಕೊಂಡಿದ್ರು ಅವರು. ಮತ್ತೆ ಎಷ್ಟು ಧೈರ್ಯವಾಗಿ ಬನ್ನಿ ಹೋಗೋಣ ಹೋಗೋಣ ಅಂದು. ದೇವಕ್ಕೆ ಇನ್ನೊಂದ್ಸರಿ ಹೋಗೋಣ ಹೇಳಿ. ಹೇಳು ಏನ್ ಮಾಡ್ತಾವ ಅಂತ. ಕಣ್ಣು ಮುಚ್ಚಿದ್ ಬಿಡ್ಲೇ ಇಲ್ಲ, ಒಳಗಡೆಯಿಂದ ಹೊರಗೆ ಬರೋವರೆಗೂ ಡ್ಯಾಡಿ ಡ್ಯಾಡಿ ಅಂತ. ಇಲ್ಲಿ ಬಂದು ಕೇಳ್ತೈತಿ ಹೆಂಗಿತ್ತು ದೇವ ಅಂತ ಹೊರಗಡೆ ಬಂದು. ಮಗಳನ್ನ ನೋಡಿ ಎದುರಿಸ್ಲಿಲ್ಲ ಅವರು, ಇಲ್ಲ ಅಂದ್ರೆ ಚೆನ್ನಾಗಿ ಎದುರಿಸೋರು. ಹಾಂ ಇದಕ್ಕೆ ಹೋಗೋಣ. ಎದರಿಕೆನಾ ನಿಮ್ಗೆ? ಇದಕ್ಕೆ ಕೂರ್ತೀರಾ? ಇದು ಹಿಂಗೆ ಆಡಿಸೋದು ಹಿಂಗೆ ಸಖತ್ತಾಗಿರುತ್ತೆ. ಇದು ಆಡ್ಬೋದು ಇಷ್ಟು. ಅಲ್ಲ, ನನ್ನ ಮಗಳು ಒಬ್ಳನ್ನ ಕೂರ್ಸಕ್ಕೆ ಎದುರುದೆ, ನಾನಿದ್ರೆ ಏನು ತೊಂದರೆ ಇಲ್ಲ. ಕೂತ್ಕೋತೀನಿ. ಹಾಂ ಅದ್ರಲ್ಲಿ ಮಜಾನೇ ಬರಲಿಲ್ಲ ಕಣಮ್ಮ ಹಳೆದ್ರಲ್ಲಿ. ಹಾಂ ನೋಡಿ ಹೋಗ್ತಾ ಇದ್ದಾರೆ. ಸೂಪರ್ ಆಗ್ತಾ ಇದೆ, ಕಿರಿಸ್ತಾ ಇದ್ದಾರೆ ಪಾಪ. ನಮ್ಮನೆಯವ್ರು ಆ್ಯಕ್ಚುಲಿ ಇವೆಲ್ಲ ಇಷ್ಟಪಡ್ತಾ ಇರಲಿಲ್ಲ. ಈಗ ಮಗಳಿಗೋಸ್ಕರ ಇದೆಲ್ಲ ಆಟ ಆಡ್ತಾ ಇರೋದು. ಮಗಳು ಮಲಗೆ ಅವ್ರ ಅಪ್ಪನ ತೊಡೆ ಮೇಲೆ ಆ ಸ್ಪೀಡಿಗೆನೆ. ಏನಿರಿ ಸಖತ್ತಾಗಿತ್ತ ಮಗಳ? ಖುಷಿ ಆಯ್ತಾ ಮಗಳ? ನಿಮಗೆ ಮಜಾ ಸಿಗ್ತಾರೆ? ಚೂರು ಸಿಕ್ತಾ?
ರೀ ನನ್ನ ಮಗಳು ಬೇರೆ ಟೈಮಲ್ಲಿ ತುಂಬ ಸ್ಲೋ, ಈಗ ನೋಡಿ ಏನು ಫಾಸ್ಟಾಗಿ ಓಡಾಡ್ತಿರೋದು. ಇಲ್ಲಿ ಇಟ್ಬಿಡಿ. ಸದ್ಯ ಮಗಳು ಅಳ್ತಿಲ್ಲ. ಮಗಳು ಮೈನಸ್ ಬೇಕಲ್ಲ? ಮೈನಸ್ ಬೇಕು. ಅದೇ ನಡಿ ಎಲ್ಲ ಮಗಳೇ ಗಟ್ಟಿ ಹಿಡ್ಕೊ. ಆ ಕಡೆ ಎಲ್ಲಿ ಹೋಗೋದು? ಹಿಂಗೇನಾ? ಓಕೆ ಓಕೆ ಥ್ಯಾಂಕ್ ಯು. ತೂಕ ಅಂತೆ. ಓಕೆನಾ ಮಗಳದು? ನೋಡಿದ್ರಿ ತಿಂದು ಚೆನ್ನಾಗಿದೆ. ಬಿಸಿ ಇದೆಯಾ? ಬಿಸಿ ಇಲ್ವಾ? ತಣ್ಣಗಾಯ್ತಾ? ಶಟ್. ಚೆನ್ನಾಗಿದಲ್ವಾ? ನಾನು ಬರೀ ನೋಡಿದ್ದೆ, ತಿಂದಿರಲಿಲ್ಲ, ಆಸೆ ಆಗೋದು. ಓಕೆ, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ನಾವು ಅಕಸ್ಮಾತಾಗಿ ಬಂದಿದ್ದು ತುಂಬ ಖುಷಿ ಆಯಿತು. ಇಲ್ಲ ನಮ್ಮನೆಯವ್ರು ಕರ್ಕೊಬಂದಿದ್ದೆ ನನ್ನ ಮಗಳಿಗೋಸ್ಕರ. ಖುಷಿ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ ಇವಾಗ ಮನೆಗೆ ಬಂದು ನನ್ನ ಮಗಳು ಈ ಪ್ಲೇಟ್ ಇದನ್ನು ತೊಗೊಂಡು ಮತ್ತು ಇದರ ಗೇಮ್ಸ್ ಎಲ್ಲ ಆಟ ಆಡಿದ್ವಲ್ಲ, ಅವಾಗ ಇದು ಬಂದ್ಬಿಟ್ಟು ಉಪ್ಪಿನಕಾಯಿ ಒಂದು 3 ಥರದ್ದು ತೊಗೊಂಡೆ. ಬೆಳ್ಳುಳ್ಳಿದು, ಟೊಮೊಟೊ ಚಟ್ನಿ, ಇದು ಮಾವಿನಕಾಯಿ, ಮೆಣಸಿನ್ಕಾಯಿ ಮತ್ತು ಇನ್ನೆಂಥದ್ದು ಇದು ಉಪ್ಪಿನಕಾಯಿ, ಮತ್ತು ಇದೊಂದು ಪುಳಿಯೋಗರೆ ಒಂದು 1/4 kg ತೊಗೊಂಡೆ. ಮತ್ತು ಇದು ಮಿಕ್ಸಸ್ ಅದು ಇದು ಒಂದು 5 ಥರದ್ದು ತೊಗೊಂಡು 4 ಥರದ್ದು ಉಪ್ಪಿನಕಾಯಿ ಹಾಕಿದರೆ ಯಾವ್ದು ಬೇಕು ಅಂತ ಒಂದೇ ಸರಿಗೆ ಒಂದೇ ಬಾಕ್ಸಲ್ಲಿ ತೆಗಿಬೋದು, ಒಂದೇ ಕಡೆ ಫ್ರಿಜ್ಜಲ್ಲಿ ಇಡ್ಬೋದು. ಇಲ್ಲಾಂದರೆ ಎಲ್ಲ ಒಂದೊಂದು ದಿಕ್ಕಿಗೆ ಇಡಬೇಕಾಗುತ್ತೆ. ಹಾಗಾಗಿ ಮೀಶೋದಲ್ಲಿ ತರಿಸ್ಕೊಂಡೆ. ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಮಗಳು ಇದೆಂಥದ್ದು ಇದು ಬಂದು ತಗೊಂಡು ಬಬಲ್ಸ್, ಇದು ನನಗೆ ಇದು ಇಷ್ಟ ಆಗಿದ್ದು. ಇದು ಬಕೆಟ್, ಮತ್ತು ಏನಾದರೂ ಮಾಡಿದ್ನ ತುಂಬಿಡೋದು. ಮತ್ತು ನೋಡಿ ಇಕ್ಲೆ ಎಷ್ಟು ಚೆನ್ನಾಗಿದೆ ಇದು. ಹಾಗೆ ಇದೊಂದು ಸಿಲ್ವರ್ ತಗೊಂಡೆ. ನಂಗೆ ಸಿಲ್ವರ್ ಪಾತ್ರೆ ತುಂಬ ಇಷ್ಟ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.